ಬೋರ್ವೆಲ್ ಅಲ್ಲೂ ಓದೋ ಕುಂತ್ಕೊಂಡು ಅಷ್ಟೊತ್ತಿಗೆ ತೋಟದಿಂದ ಯಾರೋ ಬಂದ್ರು. ಬಂದ್ರೇನ್ರಿ ಅಂದ್ರು. ಆಗ್ಲೇ ಒಂದು ಡಜನ್ ಬಾಳೆಹಣ್ಣು ಅವ್ರು ಬೆಳೆದಿ ತಂದು ಮುಂದೆ ಇಟ್ಟರು. ಕುಂತ್ಕೊಳ್ರಿ ಅಂದ್ರು. ಬಾಳೆಹಣ್ಣು ತಿಂದು ಒಂದು ಚೊಂಬು ತುಂಬ ಹಾಲು ಕಾಯಿಸ್ಕೊಂಡು ಕೊಟ್ರು. ಕುಡ್ದು ಸ್ನಾನ ನಾನು ಒತ್ತೀನಿ ಬಕೆಟ್ ಎಲ್ಲ ಇಟ್ಟು ಎಲ್ಲ ಕೊಟ್ರು. ಚೆನ್ನಾಗಿ ಸ್ನಾನ ಮಾಡಿ ಅಂದ್ರು. ಚೆನ್ನಾಗಿ ಸ್ನಾನ ಮಾಡ್ದು. ಮಾಡ್ಕೊಂಡು ಎಲ್ಲ ತಿನ್ಕೊಂಡು ಕುಂತಿದ್ದು. ಬಸ್ ಬಂತು, ಬೆಂಗಳೂರಿಂದ ಬಸ್ ಬಂತು. ಎಷ್ಟು ಗಂಟೆ? 10 ಗಂಟೆ. ಬೆಳಿಗ್ಗೆ ಅವರು ಬೇಗ ಬಿಟ್ಟವ್ರೆ, 8 ಗಂಟೆ ಬಿಟ್ಟಿದ್ದಾರೆ. 2 hours ಬಂದ್ಬಿಡ್ತು ಬಸ್ಸು. ಬಂದ್ಬಿಟ್ಟು ಡೈರೆಕ್ಟ್ರು ಒಂದು ಇದು ಮಾಡಿದ್ರು. ಬನ್ನಿ ಬನ್ನಿ ಹೋಗೋಣ, ಹತ್ತಿ ಅಂತವ್ರೆ. ನಾವು ಹತ್ತು ಬಿಟ್ರೆ ಪಾದಯಾತ್ರೆ ಆಗುತ್ತಾಗ ದೇವಸ್ಥಾನಕ್ಕೆ ಪಾದಯಾತ್ರೆ. ಸಡನ್ ಆಗಿ ನಮ್ಮಿಬ್ಬರಿಗೂ ಏಕಕಾಲಕ್ಕಿದಾಯ್ತು. ಹೇಳ್ದು, ಗುರುಗಳೇ ಅಲ್ಲಿಂದ ಬಂದು ಇವಾಗ 1 ಕಿಲೋಮೀಟರ್ ನಾವು ಬಸ್ಸಲ್ಲಿ ಬಂದ್ಬಿಟ್ರೆ ಅಲ್ಲ. ಇಲ್ಲೆಲ್ಲ ನನಗೆ ಗೊತ್ತು, ನಿಮ್ಮನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿದ್ದು. ನೀವು ಬನ್ನಿ, ನಾವು ಹೋಗ್ತೀವಿ. ಇಷ್ಟು ದೂರ ನಡೆದವ್ರು 1 ಕಿಲೋಮೀಟರ್ ನಡೆಯಲ್ವಾ? ಫ್ರೆಶ್ ಆಗಿದ್ದೀರಾ ನೀವು, ಬನ್ನಿ ಅಂದ್ಬಿಟ್ಟು ಅವ್ ಬಸ್ ಹೋದ ತಕ್ಷಣ ಹೇಳ್ಬಿಟ್ಟವ್ರೆ. ಮಧ್ಯಕ್ಕೆ ಇದೆಲ್ಲ ಬಂತು, ಬ್ಯಾಂಡ್ ಬಜಾನ ಅದು ಇದು ಎಲ್ಲ ಬರ್ತಾ ಇದಾರೆ, ಜನನೇ ಬರ್ತಾ ಇದಾರೆ. ನಮ್ಗೆ ಏನಪ್ಪ ಇದು, ಈ ತರ ನಮ್ಗೆ ಸ್ವಾಗತ. ಅಲ್ಲಿ ಅವ್ರು ಹೂನಾರ ಹಾಕಿ ಇಡೀ ಹಳ್ಳಿ ಪ್ರದಕ್ಷಿಣೆ ಬಂದು ಹೆಚ್ಚು ಕಡಿಮೆ 2 ಕಿಲೋಮೀಟರ್ ಆಗುತ್ತೆ. ಹಳ್ಳಿ ಪೂರ್ತಿ ಎಲ್ಲ ಮುಖ್ಯ ಇದ್ರೊಳಗೆಲ್ಲ ಕರ್ಕೊಂಡೋಗಿ ನಮ್ಮನ್ನ ಅಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ನಮ್ಗೆ ಸೆಪರೇಟ್ ಜಾಗ ಇಬ್ಬರಿಗೆ. ಅಲ್ಲಿ ಫಂಕ್ಷನ್ ಎಲ್ಲ ಆಯ್ತು, ಡ್ರೆಸ್ ಎಲ್ಲ ಬಂದಿತ್ತು, ಎಲ್ಲ ಫಂಕ್ಷನ್ ಎಲ್ಲ ಆಯ್ತು. ಫಂಕ್ಷನ್ ಆದ್ಮೇಲೆ ನಮ್ಗೆ ಅವರು ವಿಶೇಷವಾಗಿ ಹಾರ ಶಾಲೆಲ್ಲ ಹಾಕಿ ದೇವಸ್ಥಾನದವರು ನಮ್ಗೆ ಸನ್ಮಾನ ಮಾಡಿದ್ರು. ಅಲ್ಲಿಂದ ಮುಗಿಸ್ಕೊಂಡು ಬಂದ್ಮೇಲೆ ಏನಾಯ್ತು, ಆ ಕಾಲದಲ್ಲಿ ಆಂಜನಪ್ಪ ಅಂತ ಒಂದು 4 ಜನ, ದೊಡ್ಡ ಮನೆ ಆಂಜನಪ್ಪ ಅಂತ ಒಬ್ರು, BL ಆಂಜನಪ್ಪ ಅಂತ ಒಬ್ರು, ಆಮೇಲೆ ಪೌರಾಣಿಕ ಆಂಜನಪ್ಪ ಅಂತ ಒಬ್ರು, ನಾನು ITI ಆಂಜನಪ್ಪ ಅಂತ ನಾನು. ಆಮೇಲೆ ಅವ್ರ ತಾಯಿಯವರು ಒಂದ್ ದಿವಸ ಅವ್ರ ಮನೆ ಅವಾಗ ಹೋಗ್ತಾ ಇದ್ರು ಅವ್ರ ಮನೆಗೆ. ಆಂಜನಪ್ಪ ಒಂದ್ ಮಾತು ಹೇಳ, ನಾನು ಏನು ನೀನ್ ಯಾಕೆ ಆಂಜನಪ್ಪ ಶಂಕನಾದ ಆಂಜನಪ್ಪ ಅಂತ ಹೆಸರು ಚೇಂಜ್ ಮಾಡ್ಕೋಬಾರ್ದು ಅಂದ್ರು. ನನ್ಗೆ ಆ ಮನ್ಸು ಇರ್ಲಿಲ್ಲ. ಅವ್ರು ಹೇಳಿದ ತಕ್ಷಣ ಒಂದೇ ಮಾತು ಹೇಳಿದೆ, ನಮ್ಮ ತಾಯಿಯವರು ನನ್ಗೆ ಆಂಜನಪ್ಪ ಅಂತ ಹೆಸರಿಟ್ಟರು, ನೀವು ನಮ್ಮ ತಾಯಿಗಿಂತ ಮೇಲು ಜಾಸ್ತಿ, ನೀವು ಶಂಕನಾದ ಆಂಜನಪ್ಪ ಅಂತ ಹೆಸರಿಟ್ರೆ ಅದನ್ನು ಈ ಕ್ಷಣದಿಂದನೇ ಸ್ವೀಕಾರ ಮಾಡ್ತೀನಿ. ಇನ್ಮೇಲೆ ನಾನು ಶಂಕನಾದ ಆಂಜನಪ್ಪ ಅಂತಾನೆ ನಾನು, ಯಾಕಂದ್ರೆ ನನಗೆ ಹೆಸರು ತಂದು ಕೊಟ್ಟಿದೆ. ಆ ಸಿನಿಮಾಯಿಂದನೇ ನಿಮ್ದು ಶಂಕನಾದ ಆಂಜನಪ್ಪ ಅಂತ ಇದಾಯ್ತು. ಹಾಗೆ ಇರ್ಬೇಕಾದ್ರೆ ನಾಗಾಭರಣ ಅವರು ಮೈಸೂರು ಮಲ್ಲಿಗೆ ಅಂತ ಒಂದು ಸಿನಿಮಾ ಮಾಡ್ತಾರೆ. TS ನಾಗಾಭರಣ ಸರ್. TS ನಾಗಾಭರಣ ಬೆನಕಾದೊಳಗಿದ್ರಲ್ಲ, ಹಿಂಗೆ ನಾಟಕ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸಿಕ್ಕಿ, ಆಂಜನಪ್ಪ ಒಂದು 20 ದಿವಸ ರಜೆ ಆಗ್ತಿರತ್ರಿ, ಏನ್ ಸರ್ ಮೈಸೂರು ಮಲ್ಲಿಗೆ ಅಂತ ಮಾಡ್ತಾ ಇದ್ದೀನಿ, KS ನರಸಿಂಹಸ್ವಾಮಿ ಅವರು ಸುಧಾರಣೆ ಹೀರೋಯಿನ್, ಗಿರೀಶ್ ಕಾರ್ನಾಡ್ ಎಲ್ಲ ಮಾಡಿದ್ರು. ಮಾಡ್ತೀನಿ ಸರ್, ರಜಾ ಹಾಕ್ತೀನಿ ಸರ್. ಪೊಲೀಸ್ ಪಾತ್ರ ರೀ, ಮಾಡ್ತೀನಿ ಸರ್. ಡೆಫೇದರ್ ಕರೀಂ ಖಾನ್ ಅಂತ, ಒಳ್ಳೆ ಪಾತ್ರ, ತುಂಬಾ ಚೆನ್ನಾಗಿತ್ತು ಪಾತ್ರ. ಮಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದ್ ದಿವಸ ಹಿಂಗೆ ಮಾತಾಡ್ಕೊಂಡು ಯಾರ ಹತ್ರನೂ ಹೇಳ್ತಾ ಇದ್ದೆ, ಎಲ್ಲರ ಜೊತೆ ಮಾಡಿದೆ, ಅಣ್ಣವ್ರ ಜೊತೆ. ಆದ್ರೆ ಒಂದು ಪಿಕ್ಚರ್ ಮಾಡಿದ್ದೆ, ಅಣ್ಣವ್ರ ಕಾಂಬಿನೇಷನ್ ಅಲ್ಲ, ಅದು ಬಂದು ಆಕಸ್ಮಿಕ ಪರಶುರಾಮದಲ್ಲಿ ಪಾತ್ರ ಮಾಡಿದೆ, MLA. ಅಣ್ಣವ್ರ ಜೊತೆ ಪಾತ್ರ ಮಾಡ್ಬೇಕು ಅಂತ ನನ್ಗೆ ಆಸೆ. ಏನ್ ಮಾಡೋದು ಅನ್ಬೇಕಾದ್ರೆ ಕೇಳಿಸ್ಬಿಟ್ಟು ಹೇಳಿದ್ರು, ಏನ್ರಿ ಅಣ್ಣವ್ರ ಜೊತೆ ಮಾಡ್ಬೇಕನ್ರಿ? ಹೌದು ಸರ್, ಕಾಂಬಿನೇಷನ್ ಅಲ್ಲಿ ಮಾಡ್ಬೇಕು ನಾನು ಅಂದೆ. ಇಷ್ಟಲ್ಲೇ ಫೋನ್ ಮಾಡ್ತೀನಿ, ಬನ್ನಿ ಮಾಡ್ತಾ ಇದ್ದೀನಿ ಅಣ್ಣವ್ರಿಗೆ ಹಾಕೊಂಡು ಪಿಕ್ಚರು, ಕ್ಯಾರೆಕ್ಟರ್ ಕೊಡ್ತೀನಿ, ಪೊಲೀಸ್ ಮಾಡ್ತೀರಾ ಸರ್? ಯಾವ್ದನ್ನ ಕೊಡಿ ಸರ್, ಮಾಡ್ತೀನಿ. ಅಣ್ಣವ್ರ ಜೊತೆ ಇರ್ಬೇಕು ಕಾಂಬಿನೇಷನ್. ಹೌದ್ರಿ, ಅವ್ರ ಇನ್ಸ್ಪೆಕ್ಟರ್, ಪೊಲೀಸ್. ಆಯ್ತು. ಅದೇ ತರ ಒಂದ್ ದಿವಸ ಫೋನ್ ಮಾಡಿದ್ರು, ಹೋದೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಬೆಳಿಗ್ಗೆ 9 ಗಂಟೆಗೆ ಶುರು ಆಯ್ತು. ಅಲ್ಲೊಂದು
ತಮಾಷೆ ಆಯ್ತು. ಅಷ್ಟೊತ್ತಿಗೆ ನಾನು ಸುಮಾರು ಪಿಕ್ಚರು, ನಾಟಕ ಅದೆಲ್ಲ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮೈ ಚಳಿ ಬಿಟ್ಟು ಮಾಡಿದ್ದೀನಿ. ಅಣ್ಣವ್ರ ಜೊತೆ ಅಲ್ಲೇ ಒಂದು ಸೀನ್ ಆಯ್ತು. ಅಣ್ಣವ್ರು ಬೇರೆ ಯಾವುದೋ ಒಂದು ಚೇಂಬರಲ್ಲಿ ಯಾವುದೋ ಆಯ್ತು. ನೆಕ್ಸ್ಟ್ ಕಾಯ್ತಾ ಇದ್ದೀನಿ ಯಾವಾಗ ಕರೀತಾರೆ ಅಂತ. ಡೈರೆಕ್ಟರ್, ಅಂಜನಪ್ಪ ಈ ಸೀನು ಇವಾಗ ನೀವು ನಿಮ್ದು ಎಂಟ್ರಿ ಇದೆ, ಬೇಗ ಬರ್ರಿ ಎಲ್ಲ ಕನ್ನಡದಲ್ಲಿ ಎಲ್ಲ ನೋಡ್ಕೊಳ್ಳಿ, ಪಕ್ಕ ಇದೆಯಾ? ಆಯ್ತು ಸರ್ ಎಲ್ಲ ನೋಡ್ಕೊಂಡೆ. ಕಪ್ಕ ಅಂತ ಇದೆ. ಅವ್ರ ಜೊತೆ ಡೈಲಾಗ್ ಇದೆಯಾ ಸರ್ ಅಂದೆ. ಮುಂಡ್ರೆ ಅಂದ್ರು, ಏನ್ ಸರ್ ಡೈಲಾಗ್ ಅಂದೆ. ಹೋಗಿ ನಾನು ಸೆಲ್ಯೂಟ್ ಹೊಡೀರಿ, ಅವ್ರು ಕೇಳ್ತಾರೆ ಏನು ಅಂತ. ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅಷ್ಟೇ ರೀ? ಅಷ್ಟೇನಾ ಸರ್? ನಾನೆಲ್ಲ ಉದ್ದ ಇದು ದೊಡ್ಡ ಡೈಲಾಗು. ಅಷ್ಟೇ ರೀ, ಹುಷಾರು, ಅವ್ರ ಜೊತೆ ಚೆನ್ನಾಗಿ ಮಾಡು. ಆಯ್ತು ಸರ್ ಮಾಡ್ತೀನಿ, ಕಾಯ್ತಾ ಇದ್ದೀನಿ. ಅದನ್ನೇ 3 ಸಲ 4 ಸಲ ಸರ್ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಸರ್, ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಸರ್ ಅಂತ ಅದನ್ನೇ ಇದು ಮಾಡ್ಕೊಂತಾ ಇದ್ದೀನಿ. ಕೂಗಿದ್ರು ಮಾನಿಟರ್, ಒಳ್ಳೆ ಡ್ರೆಸ್ ಅಲ್ಲಿ ಇದ್ದಾರೆ. ಅಲ್ಲಿ ಒಂದು 4 ಜನ ತೂಗುದೀಪ ಶ್ರೀನಿವಾಸ ವಜ್ರಮುನಿ ಅವ್ರನ್ನೆಲ್ಲ ಫೋಟೋ ಹಾಕಿದ್ದಾರೆ. ಅದನ್ನ ಸ್ಟಿಕ್ ಇಟ್ಕೊಂಡು ನೋಡ್ತಾ ಇದ್ದಾರೆ. ನಾನು ಹೋಗಿ ಹಿಂದೆ ನಿಂತ್ಕೊಂಡು ಸೆಲ್ಯೂಟ್ ಹೊಡೆದು ಸರ್ ಅಂದೆ. ಮಾನಿಟರ್ ತಿರುಗಿಬಿಟ್ಟು ಎಸ್ ನೋಡ್ತಾ ಇದ್ದೀನಿ ಅವ್ರನ್ನೇ. ನಡೆದಿತ್ತು, ಮರ್ತೋಗ್ಬಿಟ್ಟೆ. ಅವ್ರಿಗೆ ಅರ್ಥ ಆಯ್ತು, ಎದುರು ಬಿಟ್ಟವನೇ ಅಂತ. ಇವರು ಡೈರೆಕ್ಟರು ನಾಗಮನ್ಸ, ಏಯ್ ಹೇಳ್ರಿ ಡೈಲಾಗು, ಇರಿ 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 ಭಯ ಪಡ್ಬೇಡಿ, ಇಟ್ಟು ಕೈ ಇಟ್ಟು ಭಯ ಪಡ್ಬೇಡಿ, ಅವ್ರು ಏನು ಹೇಳ್ಕೊಟ್ಟಿದ್ರು ಡೈಲಾಗ್ ಹೇಳಿ, ಬರಲ್ಲ, ನಾನೇನು ಹುಲಿ ಅಲ್ಲ, ಸಿಂಹ ಅಲ್ಲ. ಏನಾಗಿರೋಣ ನಾನು ಮರ್ತೋಗ್ಬಿಡಿ. ಕೇಳಿದೆ ಸರ್ ಏನು ಹೇಳ್ಬೇಕು ಅಂತ. ರೇ ಡೈಲಾಗ್ ಹೇಳ್ಕೊಟ್ನಲ್ರಿ, ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಅಷ್ಟೇ ರೀ? ಆಯ್ತು ಹೇಳ್ತೀನಿ. ಹೇಳ್ತಾರೆ ಹೇಳಿ ಸಲ ಮಾನಿಟರ್ನಲ್ಲೇ ಹೇಳಿ ಡೈಲಾಗು ಅಂದ್ರು. ಸರ್ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡ್ ರೇ, ಪೊಲೀಸ್ ಮಾತಾಡ್ರಿ, ಆಂಜನಪ್ಪ ಮಾತಾಡ್ದಂಗಲ್ಲ. ಅವಾಗ ಓ ಹೌದಲ್ಲ, ಮಾತಾಡ್ಬಿಡಿ. ಇವಾಗ ಇನ್ನೊಂದು ಮಾನಿಟ್ರ ಟೇಕೆ ಸರ್. ಅಣ್ಣವ್ರು ಯಾವಾಗ ಮುಟ್ಟಿದ್ರು ನಮ್ಮ ಒಂಥರ ಶಕ್ತಿ ಸೀದಾ ಹೋದೆ ಮಾಡಿದೆ. ಮತ್ತೆ ಅದೇ ಲುಕ್ ನೋಡಿದ್ರೆ ಭಯ ಬೀಳ್ಬೇಕಂತರೂ. ಆದ್ರೂ ಅನುಭವ ಆಗಿತ್ತಲ್ಲ. ಸರ್ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ವೆರಿ ಗುಡ್. ಡೈಲಾಗೇ ಇಲ್ಲ ಅಲ್ಲಿ ಅವ್ರದ್ದು. ವೆರಿ ಗುಡ್ ಅಂದ್ರು ಕಟ್ ಆಯ್ತು. ಬೆವತ್ತು ಬಿಟ್ಟೆ. ಆಮೇಲೆ ನೆಕ್ಸ್ಟ್ ಮತ್ತೆ ಅವರು ಚೇಂಬರ್ ಅಲ್ಲಿ ಕುಂತ್ಕೊಂತಾರೆ. ನಾನು ಹತ್ರ ಹೋಗ್ತೀನಿ, ಅಲ್ಲಿ ಕೆಲವು ಇದೆಲ್ಲ ಕೊಡ್ತೀನಿ, ವಿಸಿಟಿಂಗ್ ಕಾರ್ಡು ಅದೆಲ್ಲ. ಅಲ್ಲಿಂದ ಸ್ವಲ್ಪ ಫುಲ್ ಧೈರ್ಯ. ಮಧ್ಯಾಹ್ನ ಊಟ ಎಲ್ಲ ಹಿಂಗೆ ಕುಂತ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಹೊರಗಡೆ ಒಂದು ಜಾಗ ಇದೆ, ಅಲ್ಲೆಲ್ಲರೂ ಸುಮಾರು ಒಂದು 30 ಜನ ಎಲ್ಲ ಕುಂತ್ಕೊಂಡು ಒಂದೇ ಊಟ. ಅದನ್ನ ಮರೆಯಕ್ಕ ಇನ್ನ ಸ್ಟಾರ್ಟ್ ಆಗಿಲ್ವಾ? ಸಾರಿ ಎಲ್ಲರೂ ಜೊತೆಲಿ ಊಟ ಮಾಡ್ಬೇಕು. ಅವ್ರದ್ದು ಹೆಂಗಂದ್ರೆ ಅವರು ಚೆನ್ನಾಗಿ ಊಟ ಮಾಡ್ಬೇಕು, ಅಣ್ಣವರು ಬೇರೆಯವರು ಚೆನ್ನಾಗಿ ಊಟ ಮಾಡ್ಬೇಕು. ನೋಡ್ತಾ ಇರ್ತಾರೆ, ಚೆನ್ನಾಗ್ ನೋಡಪ್ಪ ಇಲ್ಲಿ ನೋಡ್ರು, ತಟ್ಟೆ ನೋಡ್ರು, ಈ ತರ ಎಲ್ರು ಚೆನ್ನಾಗಿ. ಸ್ವಲ್ಪ ಏನಾದ್ರು ಇಲ್ಲ ಊಟ ಮಾಡಿ, ಚೆನ್ನಾಗಿ ಊಟ ಮಾಡಬೇಕು, ಆ ಥರ ಇದು. ಆಮೇಲೆ ಮುಗೀತು. ಆಮೇಲೆ ಡಬ್ಬಿಂಗ್ ಹೋದು ಚಾಮುಂಡೇಶ್ವರಿಲಿ. ಅವತ್ತು ಅಷ್ಟೇ, ಅಣ್ಣವ್ರಿಲ್ಲಿ ನಾನಿಲ್ಲಿ, ಆ ಥರ ಅವ್ರ ಕಾಂಬಿನೇಷನ್ನಲ್ಲೇ ಡಬ್ಬಿಂಗ್ ಮೇಲೆ ಮಾಡೋದು. ಆಯಿತು, ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕ ಆಗೋಯ್ತು ಅವ್ರ ಜೊತೆ ಮಾಡಿ. ಆಮೇಲೆ ಅಲ್ಲಿಂದ ವಿಷ್ಣು ಸರ್ ಜೊತೆ ಒಂದು 2-3 ಪಿಕ್ಚರ್ ಮಾಡಿದ್ದೀನಿ. ಮಹಾಕ್ಷತ್ರಿಯ, ಸಂಘರ್ಷ, ಇನ್ನೊಂದು ಯಾವ್ದು 3 ಪಿಕ್ಚರ್ ಮಾಡಿದ್ದೀನಿ. ಅವರು ಅಷ್ಟೇ ತುಂಬಾ ಜನ. ಅವ್ರ ಜೊತೆ ಏನಂದ್ರೆ ಅವ್ರ ಬ್ರದರ್ ನಮ್ಮ ಫ್ಯಾಕ್ಟ್ರಿ ರವಿಕುಮಾರ್ ಅಂತ, ಅವರು ನನಗೆ ಸುಮಾರು ನಾಟಕಕ್ಕೆ ಡೈರೆಕ್ಷನ್ ಮಾಡಿದ್ದಾರೆ. ಅವರು ನಾನು ಸುಮಾರು ನಾಟಕಗಳು ಮಾಡಿದ್ದೀವಿ. ಹೌದು, ಅವರು ಬಸವಣ್ಣನ ಪಾತ್ರ ಮಾಡಿದ್ರು, ನಾನು ಬಿಜ್ಜಳನ ಪಾತ್ರ ಮಾಡಿದ್ದೆ. ಇಷ್ಟೋ ನಾಟಕಗಳು ಅವ್ರು ಏನೇನ್ ಪಾತ್ರ ಮಾಡ್ತಾರೆ, ಅವ್ರು ಏನೇನ್ ಡೈರೆಕ್ಷನ್ ಮಾಡ್ತಾರೆ,
ಅವ್ರಿಗೆ ಹೇಳಿದ್ರೆ ಫ್ರೀ ಇದ್ದಾಗ ಅವ್ರು ಬಂದು ಎಲ್ಲ ನಮ್ದು ರವೀಂದ್ರ ಕಲಾಕ್ಷೇತ್ರದಲ್ಲೇ ನಡೀತಾ ಇತ್ತು. ಮಾರುವೇಷದಲ್ಲಿ ಬಂದು ನಾಟಕ ನೋಡ್ಕೊಂಡು ಹೋಗಿದ್ದಾರೆ ವಿಷ್ಣು ಸರ್. ವಿಷ್ಣು ಸರ್. ಓ. ಅದು ಹೇಳಿದ್ರು ನನಗೆ. ಹಾ 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 ಹಾ. ಬಸವಣ್ಣ, ನಾನೇ ಬಿಜ್ಜಳ, ಹ್ಮ್ ಅದೆಲ್ಲ ನಾಟಕ ನೋಡಿದ್ದೀನಿ. ತಾರಕ ಬಿದ್ದಿಗೆ ಹ್ಮ್ ಎಲ್ಲ ನೋಡಿದ್ದೀನಿ. ಆದ್ರೆ ನನಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ನಾನು ಬಂದು, ಯಾಕಂದ್ರೆ ನಮ್ಮ ಅಣ್ಣನ ಡೈರೆಕ್ಷನು, ನಮ್ಮ ಅಣ್ಣನ ನಾಟಕ ನಾನು ನೋಡ್ಬಾರ್ದ, ಫ್ರೀ ಇದ್ದಾಗೆಲ್ಲ ನೋಡಿದ್ದೀನಿ ನಾನು ಅಂದ್ರು. ತುಂಬಾ ಚೆನ್ನಾಗಿ, ಅದರಲ್ಲೂ ITI ಅಂದ ತಕ್ಷಣ ಅವರು ತುಂಬಾ ನನಗೆ ಕೊಟ್ಟರು. ಆಮೇಲೆ ಅಂಬರೀಷ್ ಅಣ್ಣ ಅಂತೂ ಅವ್ರ ಜೊತೆ ಒಂದ್ 2-3 ಪಿಕ್ಚರ್ ಮಾಡಿದೆ. ಅವರು ಅಷ್ಟೇ ನೋಡಿ, ಅವ್ರದ್ದು ನಾನು ಒಂದು ಪಿಕ್ಚರ್ ಮಾಡಿದೆ ವಾಯುಪುತ್ರ ಅಂತ. ಅದರಲ್ಲಿ ನನಗೂ ಅವ್ರಿಗೂ, ಅವರೊಂದು ಹಳ್ಳಿಗೌಡರು ಅಂದ್ರೆ ಅವ್ರ ಮೇಯ್ನು, ನಾನೇ ಒಂದ್ ಸೀನ್ ಮಾತ್ರ ಬರ್ತೀನಿ. ನಾನೊಂದು ಹಳ್ಳಿ ಗೌಡ ಬಂದು ಅವ್ರಿಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತೀನಿ. ಕೊನೆಗೆ ಅವ್ರು ಬಂದು ಸಹಿಸ್ತಾರೆ, ಎಷ್ಟು ಸಹಿಸ್ಬೇಕು ಅಷ್ಟು ಸಹಿತಾರೆ. ಬಂದು ಎಗರ್ಸ್ ಓದಿತಾರೆ, ಒಬ್ಬಿದೊಬ್ಬರಿಗೆ ಬಂದು ಎತ್ತಿದ್ರು. ಕಟ್ಟಾಯ್ತಲ್ಲ, ಏಟು ಬಿತ್ತ ಅಂದ್ರು. ಅಂಬರೀಷ್ ಅಣ್ಣ ಎಲ್ಲಿ, ನಾವೆಲ್ಲಿ ಇಲ್ವಾ, ಸುಮ್ಮನೆ ಟಚ್ ಮಾಡಿದ್ರು ಅಷ್ಟೇ, ಆದ್ರೆ ನಾವು ಬೀಳ್ಬೇಕಲ್ವಾ. ಬಂದು ನಾನು ಆತರ ಡೈಲಾಗ್ ಇದೆ, ನಾನು ಅಪ್ಪನ್ ಕೊಡ್ದವನು ಕೊಡ ಎಂತ ಅಂದ್ರೆ ಅರ್ಥ ಏನು, ಹೆಂಗೆ ಅಂದ್ರೆ ಅಷ್ಟು ದೊಡ್ಡ ದಿಗ್ಗಜರ ಮುಂದೆಲ್ಲ ಹಿಂಗೆ ನೀವು ಮಾತಾಡ್ಬೇಕಲ್ಲ ಜೋರಾಗಿ ವಿಲನ್ ತರ, ಅದ್ ಹೆಂಗೆ ಧೈರ್ಯ ಬರ್ತಿತ್ತು ಸರ್? ಅದು ಬಂದ್ಬಿಡ್ತು, ಅಣ್ಣವ್ರ ಕಡೆಯಿಂದ ಬಂದ್ಬಿಡ್ತು. ಇನ್ಮೇಲೆ ಏನಿದ್ರು ಪಾತ್ರ ಅದ್ ಬಂದ್ಬಿಡ್ತು. ಸಿಕ್ಕಾಬಿಡದ್ ಬೈತೀನಿ, ಅವರು ಸಹಿಸ್ತಾರೆ, ಬೇಡ ಬೇಡ ಅಂತಾರೆ. ಅಪ್ಪನ್ ಕೊಡ್ದವನು ಕಣ ನಾನು ಅಂತೀನಿ. ಅಂದ್ರೆ ನೀನೊಬ್ಬ ಅಪ್ಪನ್ ಕೊಡ್ದವನು, ನಾವು ಅಂತ ಬಂದು ಎಗರ್ಸಿದ್ದಾರೆ. ಮಾನಿಟರ್ ಅಲ್ಲಿ ಸುಮ್ನೆ ಹಿಂಗಂದ್ರು. ಡೈರೆಕ್ಟರ್ ಅವ್ರು ಬಿಡ್ಲಿಲ್ಲ, ಕಿಶೋರ್ ಸರ್ಜಾ. ಇಲ್ಲ ಟಚ್ ಆಗ್ಬೇಕು. ಆಯ್ತು ಬಿಡು, ಟೇಕಲ್ ಮಾಡಿದ್ರೆ ಆಯ್ತು ಅಂದ್ರು. ಟೇಕಲ್ ಬಂದು ಸುಮ್ನೆ ಹಿಂಗ್ ಟಚ್ ಮಾಡಿದ್ರು ಅಷ್ಟೇ, ಚಪ್ಪಲಿ ಕಾಲು ಬಂದು ಹಿಂಗಂದ್ರು. ನಾನು ಬಿದ್ದೆ, ಕಟ್ಟಾಯ್ತು. ಬಂದ್ಬಿಟ್ರು, ಎತ್ತಿದ್ರು. ಏಟಾಯ್ತೇನ್ರಿ? ಇಲ್ಲ, ಆಗಿದೆ ಸುಳ್ಳು ಹೇಳ್ತೀಯ ನೀನು ಆದ್ರೆ. ಆಮೇಲೆ ಅದೊಂದು ಪಿಕ್ಚರ್ ಆಯ್ತಾ. ಅವ್ರದ್ದು ಲಾಸ್ಟ್ ಪಿಕ್ಚರು ಯಾವ್ದವ್ರದ್ದು ಲಾಸ್ಟ್ ಪಿಕ್ಚರು? ಅಂಬಿ ನಿನಗೆ ವಯಸ್ಸಾಯ್ತು. ಅದರಲ್ಲೂ ಪೊಲೀಸ್ ಮಾಡಿದೆ. ಅವ್ರ ಬಗ್ಗೆ ಕೇಳ್ತಾನೆ ಇನ್ನೊಬ್ಬ ಇನ್ಸ್ಪೆಕ್ಟರ್, ನಾನು ಪೊಲೀಸ್ ಕೇಳ್ತಾನೆ, ಏನು ಅವ್ರಿಗೆ ನಮಸ್ಕಾರ ಮಾಸ್ಟ್ರೇ ಅಂತೀನಿ. ನಮಸ್ಕಾರ, ನಿಮ್ಮಿಂದ ನನಗೆ ಇದೆಲ್ಲ ಪ್ರಮೋಷನ್ ಎಲ್ಲ ಸಿಕ್ತು. ಏನು ಅಂತಾರೆ. ಅದೇ ನೀವು ಚೈನ್ ಸ್ನಾಚರ್ನ ನೀವು ಹಿಡಿದ್ರಲ್ಲ, ಹಿಡಿದ್ಬಿಟ್ಟು ನನಗೆ ಕೊಟ್ರಲ್ಲ, ನಾನು ಹಿಡಿದೆ ಅಂತ ಕರ್ಕೊಂಡು ಹೋಗಿ ಕೊಟ್ಟು, ನಾನು ಆಯ್ತಾಯ್ತು ಮಜಾ ಮಾಡು ಅಂತ ಹೋಗ್ತಾರೆ. ಏನ್ ಸರ್ ಇವ್ರು ಇಷ್ಟು ಖಡಕ್ಕು ಈ ವಯಸ್ಸಿನಲ್ಲಿ? ಅಂದ್ರೆ ಈ ವಯಸ್ಸಿನಲ್ಲಿ ಹಿಂಗೆ, ಅವ್ರ ವಯಸ್ಸಿನಲ್ಲಿ ನೋಡ್ಬೇಕಾಗಿತ್ತು. ರೋಡಲ್ಲಿ ಬರ್ತಿದ್ರೆ ಗಟ 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 ನಡುಗರು ಚೆನ್ನಾಗಿ. ಕೊನೆ ಪಿಕ್ಚರ್ ಅಲ್ಲೂ ಮಾಡಿದೆ, ಎಲ್ಲರೂ ಮಾಡಿದೆ. ಶಂಕರ್ ನಾಗ್ ಜೊತೆ ಮಾಡಕ್ಕಾಗ್ಲಿಲ್ಲ, ಇವಾಗ ಎಷ್ಟ್ ಜೊತೆ ಮಾಡಕ್ಕಾಗ್ಲಿಲ್ಲ. ಅನಂತ್ ಸಾಂಗ್ ಇದೆ, ತೂಗುವೆ ಕೃಷ್ಣನ 25 ದಿವಸ ಒಂದೇ ಕಡೆ ಇತ್ತು ಚಿಕ್ಕಮಂಗ್ಳೂರ್ನಲ್ಲಿ. ತೂಗುವೆ ಕೃಷ್ಣನ ಅವ್ರ ಜೊತೆ ಹೇಗಿತ್ತು ಸರ್? ಅಯ್ಯೋ, ಅವರಂತೂ ನಿಜವಾಗ್ಲೂ ತುಂಬಾ ತುಂಬಾ ಹೆಲ್ಪಿಂಗ್ ನೇಚರು. ಎಲ್ರು ಕಷ್ಟ ಸುಖ ಎಲ್ಲ ವಿಚಾರಿಸೋದು. ನಿಮ್ ಜೊತೆ ಮಾತಾಡಕ್ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಎಲ್ಲಾ ದಿಗ್ಗಜರ ಜೊತೆನೇ ಆಕ್ಟ್ ಮಾಡ್ಬಿಟ್ಟಿದೀರಾ ನೀವು. ತುಂಬಾ ಖುಷಿ ಆಗ್ತಿದೆ ಸರ್. ಆಕ್ಚುಲಿ ನನ್ನ ಸೌಭಾಗ್ಯ ಅದೆಲ್ಲ. ನಿಜ ಸರ್. ನಾನು ನನ್ನ ಹಳೆಯಲ್ಲಿ ಬರ್ದಿತ್ತು, ಇಂತಿಂತವ್ರ ಜೊತೆ ನೀನ್ ಪಾತ್ರ ಮಾಡೋದ್ರ ಬರ್ದಿತ್ತು, ಮಾಡಿದೀನಿ ಅಷ್ಟೇ ಸರ್. ನೀವು ಎಲ್ಲಾ ಫಿಲಮ್ ಅಲ್ಲಿ ಆಲ್ಮೋಸ್ಟ್ ವಿಲನ್ ಪಾತ್ರನೇ ನಿಮ್ದು. ಈಗ ನಾಟಕ ಮಾಡ್ಲಿ, ಸಿನಿಮಾ ಮಾಡ್ಲಿ, ವಿಲನ್. ಈಗ ನಿಮ್ಗೆ ಜನ ಹೇಗ್ ರೆಸ್ಪಾನ್ಸ್ ಮಾಡ್ತಿದ್ರು ನಿಮ್ಗೆ? ಈಗ ನೀವು ವಿಲನ್ ಪಾತ್ರದಲ್ಲಿ ಟಿವಿಲ್ ಕಾಣಿಸ್ಕೋತೀರಾ ಅಥವಾ ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋತೀರಾ? ಹೇಗ್ ಮಾತಾಡ್ತಿದ್ರು ನಿಮ್ಮನ್ನ? ಅದೇ ತರ ನೋಡ್ತಿದ್ರ ಜನ? ಇಲ್ಲ ಇಲ್ಲ ಇಲ್ಲ, ನಮ್ಮ ಅದು ಬೇರೆ ಇದೇ ಬೇರೆ ಇಲ್ವಾ? ಆದ್ರೆ ನನ್ನ ಮಕ ನೋಡಿದ ತಕ್ಷಣ ನಾನು ಅಲ್ಲಿ ನನ್ನ ಮಕ ಇರೋದಕ್ಕೂ ಇಲ್ಲಿರೋದಕ್ಕೂ ವ್ಯತ್ಯಾಸ ಇರುತ್ತೆ. ಹೇಳ್ತಾರಲ್ಲ, ಯಾಂಕೆ ಯಾ ವಾಂಕೆ ವಾ. ಯಾಕಂದ್ರೆ ಕೆಲವೊಬ್ರು ಹೇಳ್ತಾರೆ, ಕೆಲವರು ವಿಲನ್ ಪಾರ್ಟ್ ಮಾಡಿದಾಗ, ಈಗ ಸೀರಿಯಲ್ ಆಗ್ಲಿ ಸಿನಿಮಾನೇ ಆಗ್ಲಿ,
ಹೊರಗಡೆ ಎಲ್ಲಾದ್ರೂ ಹೋಗುವಾಗ ಜನ ಆತರ ಗುರ್ತಿಡಿತಾರಂತೆ, ನೀನ್ ಯಾಕೆ ಹೀಗ್ ಮಾಡ್ದೆ, ನೀನ್ ಯಾಕೆ ಆತರ ಆಕ್ಟ್ ಮಾಡ್ದೆ ಅಂತ ಕೇಳ್ತಾರಂತೆ ಜನ. ಕೇಳ್ದಾಗ್ಲೇ ನಮ್ಗೆ ನಮ್ ಪಾತ್ರದ ಇದ್ ಸಿಗೋದು, ಓಯ್ Correct, correct, ನಮ್ ಪಾತ್ರಕ್ಕೆ ನಾವು ನ್ಯಾಯ ಒದಗಿಸಿದೀವಿ. ನಿಮ್ಗ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್? ಆಗಿದೆ, ಎಷ್ಟೋ ಜನ ಹೇಳ್ತಾರೆ. ಯಾವ್ದೋ ಒಂದ್ ಇದ್ರೊಳಗೆ ಒಂದು ಹೆಂಗಸಿಗೆ ಕೈ ಹಾಕಿ ಇದು ಒರೆಸ್ತೀನಿ, ಕುಂಕುಮ ಒರೆಸಿ ಮಾಂಗಲ್ಯ ಕೇಳ್ತೀನಿ. ಎಷ್ಟು ಜನ ಹೆಂಗಸರು ಬೈದಿದ್ದಾರೆ ಗೊತ್ತಾ. ಡೈರೆಕ್ಟ್ ಹೇಳ್ದಂಗೆ ನಾವು ಒಟ್ಟಲ್ಲಿ ಅವ್ರು ಬೈದ್ರು ನಮ್ಗೆ ಅದೊಂದು ಆಶೀರ್ವಾದ. ನಮ್ಮ ಪಾತ್ರ ಅವ್ರ ಮನಸ್ಸಿಗೆ ತಟ್ಟಿದೆ ಅಂತ. ಆತರ ತುಂಬಾ ಜನ ಎಲ್ಲೋದ್ರೂ ಮಾತಾಡ್ಸ್ತಾರೆ. ನಾನು ಒಂಥರ ಸರಳವಾಗಿರ್ತೀನಿ. ಫ್ಯಾಕ್ಟ್ರಿ ಬಸ್ಸಲ್ಲಿ ಓಡಾಡಿದ್ರು ನಾನು. ಕೆಲವು ಸಲ ಮೈಸೂರಲ್ಲಿ ಹೋಗ್ಬೇಕಾದ್ರೆ ಬಸ್ನಲ್ಲೇ ಹೋಗ್ತೀನಿ. ಕೇಳಿದ್ರೆ ಏನ್ರಿ ಕಲಾವಿದ್ರು ನೀವು? ಹೌದಪ್ಪ, ನಿಮ್ಮನ್ನೆಲ್ಲ ನೋಡೋ ಥರ ಆಯ್ತಲ್ಲ, ಕಾರ್ಗಿಂತ ಇದು ಸೇಫ್ಟಿ ತಾನೇ ಬಸ್ಸು ಅಂತೀನಿ. ಸರಳವಾಗಿರ್ತೀನಿ, ಎಲ್ಲರ ಹತ್ರ ಮಾತಾಡ್ತೀನಿ. ನನಗೇನು, ನಾನು ಕಲಾವಿದ ಅಂತ ಒಂದು ಹಮ್ಮು ಬಿಮ್ಮು ಇದೆಲ್ಲ ಇಲ್ಲ. ನಾನು ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರೋ ಅಷ್ಟೇ ಚೆನ್ನಾಗಿ. ನಿಜ ಸರ್, ಆಗಿನ ಆಕ್ಟರ್ಗಳಾಗ್ಲಿ ನೀವುಗಳಾಗ್ಲಿ ಎಲ್ಲ ತುಂಬಿದ್ ಕೊಡೋ ಥರ. ಅಷ್ಟು ಪಾತ್ರಗಳು ಮಾಡೋದು, ಅಷ್ಟು ದಿಗ್ಗಜರ ಜೊತೆ ನೀವು ಆಕ್ಟ್ ಮಾಡೋದ್ರು ಇಷ್ಟು ಸರಳವಾಗಿರೋದು ಹೆಂಗ್ ಸರ್ ಅದಂದ್ರೆ? ಅವರಿಂದ ಕಲ್ತಿದ್ದು. ಅಣ್ಣವರು ಸರಳತೆ ಅಂದ್ರೆ ಅವರು ಅಂತ ಹೇಳ್ಬೋದು. ಅಣ್ಣವರು ಅಂದ್ರೆ ಸರಳತೆ, ಸರಳತೆ ಅಂದ್ರೆ ಅಣ್ಣ. ಅಂತ ದಿಗ್ಗಜರೇ ಎಲ್ರಿಗೂ ಅಲ್ಲಿದ್ರೆ ಇವರೇ ನಮಸ್ಕಾರ ಮಾಡೋರು. ಫಸ್ಟ್ ಇವರೇ ನಮಸ್ಕಾರ ಮಾಡೋರು. ನಮಸ್ಕಾರಕ್ಕೆ ಅಲ್ಲಿಂದ ಪ್ರತಿ ನಮಸ್ಕಾರ ಬರ್ತಾ ಇತ್ತು. ಅಷ್ಟು ಇದ್ರು. ಒಬ್ಬೊಬ್ಬ ಅವರಂತೂ ಎಲ್ರನ್ನು ಚೆನ್ನಾಗಿ ಮಾತಾಡ್ಸೋದು, ಆ ಥರ ಅದೆಲ್ಲ ನಮ್ಗೆ ಅವರಿಂದ, ಪುಟ್ಟಣ್ಣ ಅವರಿಂದ ನಾವು ನಡ್ಕೊಂಡ್ ಬಂದಿರೋದು. ಎಲ್ಲ ಕಲಾವಿದರ ಜೊತೆ ಮಾಡಿರೋದು, ಅವ್ರ ಜೊತೆ ಎಲ್ಲ ಇದ್ದಿದ್ದು. ಸರ್, ನೀವು ಪುಟ್ಟಣ್ಣ ಸರ್ ಆ ಡೈರೆಕ್ಟರ್ ಜೊತೆ ಆಕ್ಟ್ ಮಾಡಿ ಇವಾಗ ಪ್ರೆಸೆಂಟ್ ಈಗಿನ ಡೈರೆಕ್ಟರ್ಸ್ ಜೊತೆ ನೀವೆಲ್ಲ ವರ್ಕ್ ಮಾಡ್ತಿರಲ್ಲ, ನಿಮ್ಗೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಸರ್ ಆಗಿನ ಇದಕ್ಕೂ? ನಾವು ಏನಾಗಿದೆ ಅಂದ್ರೆ, ಅವನ ಸ್ಥಾನ ಇದೆ, ಡೈರೆಕ್ಟರ್ ಸ್ಥಾನ. ಇವಾಗ ಅವರು ರಾಮಣ್ಣ ಅಲ್ಲ, ಅವರು ನಿರ್ದೇಶಕ. ಅವ್ರಿಗೆ ನಾವೇನ್ ಮರ್ಯಾದೆ ಕೊಡ್ಬೇಕು, ನಾವು ಕೊಡ್ಲೇಬೇಕು. ಬಣ್ಣಕ್ಕೆ ಮರ್ಯಾದೆ ಕೊಡ್ಬೇಕು, ಫಸ್ಟು ಕ್ಯಾಮ್ರಾಗೆ ಮರ್ಯಾದೆ ಕೊಡ್ಬೇಕು, ಡೈರೆಕ್ಟರ್ಗೆ ಮರ್ಯಾದೆ ಕೊಡ್ಬೇಕು, ಆ ಜಾಗಕ್ಕೆ, ಭೂಮಿಗೆ ನಾವು ಮರ್ಯಾದೆ ಕೊಟ್ರೆ ನಾವು ಕಲಾವಿದರಾಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಆಮೇಲೆ ಎಷ್ಟೇ ಕಲೀಲಿ, ಅಣ್ಣವ್ರು ಹೇಳಿದಾರೆ, ನಾನು ಸಾಸಿವೆ ಕಾಳು ಅಷ್ಟು ಕಲ್ತಿರೋದು, ಇನ್ನು ಕಲಿಯೋದು ಎಷ್ಟೋ ಇದೆ. ಅವರೇ ಸಾಸಿವೆ ಕಾಳು ಅಂದ್ರೆ ನಾವು ರವೆ ಅನ್ಬೇಕು, ಇಲ್ವಾ? ರವೆನೂ ಇಲ್ಲ, ಹಸಿಟ್ಟು ಅನ್ಬೇಕು ನಾವು, ಇಲ್ವಾ? ಆತರ ಇನ್ನು ಕಲಿಯೋದು ತುಂಬಾ ಇದೆ. ಸರ್, ಈಗ ಅಷ್ಟೊಂದು ಪಾತ್ರಗಳು ಮಾಡಿದ್ದೀರಾ ಸಿನಿಮಾದಲ್ಲಿ, ನಾಟಕದಲ್ಲಿ. ಈ ಪ್ರತಿಯೊಬ್ಬ ಕಲಾವಿದ್ರಿಗೂ ಒಂದು ಆಸೆ ಇರುತ್ತೆ, ನಾನು ಈ ಪಾತ್ರ ಮಾಡ್ಬೇಕು ಅಂತ, ಕನಸಿನ ಪಾತ್ರ. ಆತರ ನಿಮ್ದು ಕನಸಿನ ಪಾತ್ರ ಯಾವ್ದು ಸರ್? ಅಲ್ಲ, ತುಂಬಾ ಇದೆ, ಅದೆಲ್ಲ ಮಾಡಕ್ಕ ಆಗಲ್ಲ, ಇಲ್ವಾ? ತುಂಬಾ ಪಾತ್ರಗಳು ಅಂತ. ಒಂದೊಂದು ಸಿನಿಮಾ ನೋಡ್ಬೇಕಾದ್ರೂ KS ಅಶ್ವಥ್ ಅವ್ರು ನೋಡ್ತಾ ಇದ್ರೆ, ಚಾಮಯ್ಯ ಮೇಷ್ಟ್ರ ಪಾತ್ರ ಹೆಂಗಿದೆ, ನಾಗರಾವ್, ಇಲ್ವಾ? ಬಾ ಎಂತ ಕಲಾವಿದ್ರು, ಎಲ್ಲ ಪಾತ್ರ ಮಾಡ್ಬಿಟ್ರು ಅವರು. ಆತರ ನಮ್ಗೇನಾದ್ರು ಒಂದು ಪಾತ್ರ ಸಿಗ್ಬಾರ್ದ? ರಾಜಾನಂದ್ ಅವ್ರು ಎಂತ ಕಲಾವಿದ್ರು, ಅವ್ರಿಗೆ ಮಾಡ್ದೆ, ಅಯ್ಯೋ ಈ ತರ ಪಾತ್ರ ನಮಗೆ ಸಿಗ್ಬಾರ್ದ? ಆದ್ರೆ ಎಲ್ಲಾನು ಮಾಡಕ್ಕಾಗಲ್ಲ ಅಲ್ವಾ? ನಮ್ಗೇನು ಲಭ್ಯ ಇದೆ ಅದ್ ಮಾಡ್ಬೇಕು. ಅದರಲ್ಲೇ ನಾವು ಎಳ್ಳಷ್ಟು ತೃಪ್ತಿ ಪಡ್ಕೋಬೇಕಷ್ಟೆ. ಹಿಮಾಲಯ ಆಗೋಗ್ಬೇಕಾಗಲ್ಲ, ಏನೋ ಒಂದು ಗುಡ್ಡನೆ ಮಾಡ್ಬೋದು ಸರ್. ಇನ್ನ ಅವಕಾಶ ಸಿಗ್ಬೇಕು. ನೋಡಿ, ಶಂಕನಾದ ಒಳಗೆ ನನ್ಗೆ ಸಿಕ್ಕಿದ ಅವಕಾಶ ಇದುವರೆಗೂ ಸಿಕ್ಕಿಲ್ಲ. ಏನ್ ಮಾಡೋದು? ಏನಿದೆ ಅದು ಅಷ್ಟರೊಳಗೆ ತೃಪ್ತಿ. ತೃಪ್ತಿ ಅಂದ್ರೆ ಪಾತ್ರದಲ್ಲಿ ತೃಪ್ತಿ ಅಲ್ಲ, ಜೀವನದಲ್ಲಿ ಅಷ್ಟೆ. ಸಿಗುತ್ತೆ ಸರ್, ಮಾಡ್ತೀರಾ ಖಂಡಿತ. ಸರ್, ನಿಮ್ಮ ಮದುವೆ ಮಕ್ಕಳ ಬಗ್ಗೆ ಹೇಳಿ ಸರ್. ಮದುವೆ ನಾನು ನಮ್ಮ ರಿಲೇಷನ್ ಅಲ್ಲೇ ಆಗಿದ್ದು ಮದುವೆ. ಎಲ್ಲ ನಾವು ಬಡತನದಲ್ಲೇ ನಾವು ಆಗಿದ್ದು. ಆಮೇಲೆ ನಮ್ಮ ಊರು ದೇವಸ್ಥಾನದಲ್ಲೇ ನನ್ನ ಮದುವೆ ಆಗಿದ್ದು. ನಮ್ಮ ಮನೆ ದೇವಸ್ಥಾನ, ದೇವರ ಹತ್ರನೇ ಮದುವೆ ಆಗಿದ್ದು. ಅವರು ಬಡ ಕುಟುಂಬ, ಹೆಂಡತಿ ಕೂಡ ಬಡ ಕುಟುಂಬದಲ್ಲಿ ಇದ್ದಿದ್ದು.
ಇವಾಗೆಲ್ಲ ಅವ್ರು ಚೆನ್ನಾಗಿ ಆಗಿದ್ದಾರೆ. ನಾನು ಅಷ್ಟೇ, ಮದುವೆ ಆಗ್ಬೇಕಾದ್ರೆ ನಾನೇನೂ ಇಲ್ಲ. ಮದುವೆ ಆದಮೇಲೆ ನನಗೆ ಒಳ್ಳೇದಾಯಿತು. 2 ಮಕ್ಕಳು, ಒಬ್ಬ ಮಗಳು. ಮಗ MBA ಓದಿದ್ದಾನೆ, ಒಂದು ಒಳ್ಳೆ ಕೆಲಸದಲ್ಲಿದ್ದಾನೆ. ಅವ್ರು ಈ ಫೀಲ್ಡ್ ಇಲ್ಲ ಇವಾಗ ಅವನೇ ನಾನು ನೋಡ್ಕೊಳ್ತಾ ಇದ್ದಾನೆ, ಸಾಕ್ತಾ ಇದ್ದಾನೆ. ಮಗಳಿಗೂ ಇಂಜಿನಿಯರಿಂಗ್ ಓದಿಸ್ದೆ. ಕೊನೆಗೆ ಎಲ್ಲೂ ಕೆಲಸ ಕಳಿಸ್ಲಿಲ್ಲ, ಮದುವೆ ಮಾಡಿದೆ. ಒಳ್ಳೆ ಕಡೆ ಮದುವೆ ಮಾಡಿದ್ದೀನಿ, ಒಳ್ಳೆ ಕಡೆ ಸೆಟ್ಲ್ ಆಗಿದ್ದಾರೆ. ಆಕೆ ಇವಾಗ ಒಂದು 8 ತಿಂಗಳ ಗರ್ಭಿಣಿ. ದೇವರು ಚೆನ್ನಾಗಿ ಖುಷಿಯಾಗಿದ್ದೀನಿ ಒಟ್ಟಿನಲ್ಲಿ. ಏನೇ ಬಂದ್ರೂ ಏನೋ ಒಳ್ಳೇದಕ್ಕೆ. ಪಾಸಿಟಿವ್ ಆಗಿ. ಹೌದು, ಯಾವುದೋ ಒಂದು ಹೇಳಿರ್ತಾರೆ, 4 ದಿವಸ ಶೂಟಿಂಗ್ ಇದೆ, ಡೇಟ್ ಎಲ್ಲ ಹೇಳಿದ್ದಾರೆ, ಸಡನ್ ಕ್ಯಾನ್ಸಲ್ ಆಗುತ್ತೆ. ಅವು ತಿಳ್ಕೊಳ್ತೀನಿ, ಬೇಜಾರು ಮಾಡ್ಕೊಳಲ್ಲ. ಅಯ್ಯೋ ಬೇಜಾರು ಹೋಯ್ತಾ, ಏನೋ ಒಳ್ಳೇದಕ್ಕೆ. ಹೌದು, ಆಯ್ತು ಸರ್, ಇಲ್ಲಿ ಖುಷಿಯಾಗಿರ್ತೀನಿ. ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಏನೂ ಇಲ್ಲ. ಸರ್, ನೀವು ಈಗಿನ ಆಕ್ಟರ್ಸಿಗೆ ಅಥವಾ ನಟರಿಗೆ ಏನಾದರೂ ಸಲಹೆ ಕೊಡಬೇಕು ಅಥವಾ ಆಕ್ಟಿಂಗ್ ಬಗ್ಗೆ ಏನಾದ್ರು ಟಿಪ್ಸ್ ಕೊಡಬೇಕು ಅಂದ್ರೆ ಏನು ಕೊಡ್ತೀರಾ ಸರ್? ನಾನು ಹೇಳೋದು ಇಷ್ಟೇ, ಪ್ರತಿಯೊಂದಕ್ಕೂ ನೀವು ಗೌರವ ಕೊಡಿ ಅಲ್ವಾ. ಪ್ರತಿಯೊಂದಕ್ಕೂ ನೀವು ಗೌರವ ಕೊಟ್ಟು, ನೀವು ಮಾಡೋ ಕೆಲಸದಲ್ಲಿ ನಿಷ್ಠೆ, ಭಯ, ಭಕ್ತಿ, ಶ್ರದ್ಧೆ ಇಷ್ಟಿಟ್ಟು ಕೆಲಸ ಮಾಡಿದ್ರೆ ನೀವು ಮುಂದಕ್ಕೆ ಬರ್ತೀರಾ. ದುರಾಂಕಾರ ಬಿಟ್ಟರೆ ಯಾರು ಮುಂದಕ್ಕೆ ಬರಲ್ಲ. ಸರಳವಾಗಿರ್ರಿ, ಮೇನ್ ಅದಿರ್ಬಾರ್ದು. ಹೌದು. ಯಾರ್ಯಾರಿಗೆ ಏನೇನು ಮರ್ಯಾದೆ ಕೊಡಲೇಬೇಕು. ನಿರ್ದೇಶಕರಿಂದ ಹಿಡ್ಕೊಂಡು ಪ್ರತಿಯೊಂದು ಮರ್ಯಾದೆ ಕೊಟ್ಟರೆ ಅವ್ರಿಗೆ ನಾವು ಮರ್ಯಾದೆ ಕೊಟ್ಟಷ್ಟು ಅಷ್ಟೇ ಮರ್ಯಾದೆ ನಮ್ಗೆ ಬರುತ್ತೆ ಇಲ್ವಾ. ಯಾರಿಗೇ ಆಗ್ಲಿ, ಒಂದು ಹುಡುಗ ಆಗ್ಲಿ, ಬಾರ ಇಲ್ಲಿ ಅಂದ್ರೆ ಏನೋ ಅಂತಾನೆ, ಬಾಪ ಅಂದ್ರೆ ಏನಪ್ಪ ಅಂತ ಇಲ್ವಾ. ಪ್ರಪಂಚ ಆಗಿದೆ, ನಾವು ಯಾವ ತರ ನಡ್ಕೊಂತೀವಿ. ನಾವು ಎಷ್ಟು ಮರ್ಯಾದೆ, ಇವಾಗ ಬಣ್ಣಕ್ಕೂ ಅಷ್ಟೇ, ನಾವು ಬಣ್ಣಕ್ಕೆ ಮರ್ಯಾದೆ ಕೊಟ್ರೆ ಬಣ್ಣ ನಮಗೆ ಮರ್ಯಾದೆ ತರುತ್ತೆ. ಹೌದು ಇಲ್ವಾ. ಪ್ರತಿಯೊಂದಕ್ಕೂ ಫಸ್ಟ್ ಬಂದ ತಕ್ಷಣ ಅಣ್ಣವರು ಅಷ್ಟೇ, ಫಸ್ಟ್ ಆ ಭೂಮಿಗೆ ನಮಸ್ಕಾರ ಮಾಡ್ತಾರೆ. ಯಾವೊಂದು ಇದಕ್ಕೆ ಹೋಗ್ತಾರೆ ನಮಸ್ಕಾರ, ಬಣ್ಣಕ್ಕೆ ನಮಸ್ಕಾರ ಮಾಡ್ಕೊತಾರೆ, ಆಮೇಲೆ ಕ್ಯಾಮರಾಗೆ ನಮಸ್ಕಾರ ಮಾಡ್ತಾರೆ. ಇದೆಲ್ಲ ದೇವರು ಅಂತ. ಅವರು ಮಂತ್ರಾಲಯ ಮಾತ್ಮೇಲೆ ಯಾರು ಚಪ್ಪಲಿ ತರಿಸ್ಕೊಂಡು ಅಲ್ಲಿ ಒಳಗಡೆ ಬರಂಗಿಲ್ಲ, ಎಲ್ಲ ಔಟ್ಸೈಡ್. ನಾನ್ ವೆಜ್ ಪೂರ್ತಿ ಶೂಟಿಂಗ್ ಮುಗಿಯೋರ್ಗು ನಾನ್ ವೆಜ್ ಇಲ್ಲ, ಎಲ್ಲ ಕೈಕಾಲು ತೊಳ್ಕೊಂಡು ಒಳಗಡೆ ಬರಬೇಕು, ಶುದ್ಧವಾಗಿರ್ಬೇಕು. ಮಾಡೋ ಸಿನಿಮಾ ಆದ್ರೂ ಆ ಒಂದು ನಿಯಮ ಇಲ್ವಾ. ಅದಕ್ಕೆ ಅಂತ ಮಾಡ್ತಾರೆ. ಹೌದು, ಆ ಥರ ಅವ್ರನ್ನೆಲ್ಲ ನೋಡಿಕೊಂಡು ಒಂದು ಸಾಸಿವೆ ಕಾಳಿನಷ್ಟು ಅವರಲ್ಲಿರೋ ಗುಣ ಎಲ್ಲ ನಾವು ಆಗಲ್ಲ. ಒಂದು ಸಾಸಿವೆ ಕಾಳಿನಷ್ಟು ಇರೋದ್ರಿಂದ ಇವತ್ತಿನ ದಿವಸ ನಾವು ಎದ್ದೀವಿ. ನಿಮ್ಮನ್ನು ತೆರೆ ಮೇಲೆ ವಿಲನ್ ತರ ನೋಡಿ ಅದೇ ತರ ಅನ್ಸುತ್ತೆ. ಬಟ್ ನೀವು ತುಂಬಾ ಡೌನ್ ಟು ಅರ್ತ್, ತುಂಬಾ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡಿ. ನಮ್ ಚಾನಲ್ಗೆ ಬಂದಿದ್ದೀರಾ, ಸೊ ನಮ್ಮ ವೀಕ್ಷಕರಿಗೆ ಏನಾದ್ರು ಕಿವಿ ಮಾತು ಹೇಳೋದು, ಸಂದೇಶ ಕೊಡೋದಾಗ್ಲಿ. ನಾನು ಸಂದೇಶ ಕೊಡೋಷ್ಟು ಇಲ್ಲ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಮುಖ್ಯವಾಗಿ ನಿಮ್ಗೆ ಒಳ್ಳೇದಾಗ್ಲಿ. ಮಾಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ, ನೋಡೋರೆಲ್ಲ ಖುಷಿ ಪಡ್ಲಿ ಅಷ್ಟು ಹೇಳ್ತೀನಿ. ಕೊನೆಯಲ್ಲಿ ನೀವು ಕೇಳಲಿಲ್ಲ ಅಂದ್ರೂ ನಾನೊಬ್ಬ ರಂಗ ಕಲಾವಿದ. ಇಲ್ಲ ಹೇಳಿ ಸರ್, ನಾನು ಅದಕ್ಕೆ ಬರೋ. ನೀವೇ ಹೇಳಿದ್ರಿ, ಸರಿ. ಕೊನೆಯಲ್ಲಿ ಒಂದು ಪಾತ್ರ ಹೇಳ್ಬಿಟ್ಟು ಹೇಳಿ ಸರ್, ಹೇಳಿ. ವಜ್ರಮುನಿಯವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಪುಟ್ಟಣ್ಣ ಕಣಗಾಲ್ಗ ಅವರ ಬ್ರದರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಹೇಳ್ಬಿಟ್ಟು ಅವರು ಒಂದು ನಾಟಕ ಬರೆದಿದ್ರು, ಪ್ರಚಂಡ ರಾವಣ ಅಂತ. ಅದರಲ್ಲಿ ವಜ್ರಮುನಿಯವರು ರಾವಣನ ಪಾತ್ರ ಮಾಡಿದ್ರು. ಅವ್ರ ತರ ಇದುವರೆಗೂ ಯಾರು ಮಾಡಕ್ಕಾಗಲಿಲ್ಲ ಪಾತ್ರ ಅಂತ ಅವರು ಹೇಳಿ. ವಜ್ರಮುನಿ ಅಂದ್ರೆ ಪ್ರಚಂಡ ರಾವಣ, ಪ್ರಚಂಡ ರಾವಣ ಅಂದ್ರೆ ವಜ್ರಮುನಿ. ಆ ನಾಟಕ ಎಲ್ಲ ನೋಡಿದ್ದೀವಿ ನಾವು. ನಮಗೂ ಎಲ್ಲೋ ಒಂದ್ ಕಡೆ ಆಸೆ ಇತ್ತು, ನಾವೊಂದ್ ದಿವಸ ಪಾತ್ರ ಮಾಡಬೇಕು ಅಂತ. ಕೊನೆಗೆ ಅವಕಾಶ ಸಿಕ್ತು.
ಅದರಲ್ಲಿ ರಾವಣನ ಮಾಡಿದ್ದೀನಿ, ಕಾಲಭೈರವ ಅಂತ ಒಂದು ಪಾತ್ರ.